ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ ಮೇಡಮ್. ಹೇಳು. ನೀವು ಹೇಳಿರೋ ಫೋನ್ನ ನಿಮಗೆ ತಂದು ಕೊಡೋದಕ್ಕೆ ನಮ್ಮ ಅಕ್ಕ ವನಜಾಕ್ಷಿದು ಹೆಲ್ಪ್ ತಗೋತಾ ಇದ್ದೀನಿ ಮೇಡಮ್. ಓಕೆ. ಇನ್ನೊಂದು ಗಂಟೆಯಲ್ಲಿ ನನ್ನ ಅಕ್ಕ ಫೋನ್ ತಗೊಂಡು ನಿಮ್ಮ ಹತ್ರ ಬರ್ತಾಳೆ. 5 ನಿಮಿಷದಲ್ಲಿ ನಿಮ್ಮ ಕೆಲಸ ಪೂರ್ತಿ ಮಾಡಿಕೊಂಡು ಆ ಫೋನ್ನ ತಿರ್ಗಾ ನಮ್ಮ ಅಕ್ಕಂಗೆ ಕೊಟ್ಬಿಡಿ. ಸರಿ, ಕೊಡ್ತೀನಿ, ಖಂಡಿತ ಕೊಡ್ತೀನಿ. ಓಕೆ ಮೇಡಮ್. ದುಡ್ಡು ತಗೊಂಡು ನೀವು ಅಲ್ಲಿಗೆ ಬಂದ್ಬಿಡಿ. ಓಕೆ. ಎಸ್. ಅಕ್ಕ, ಇನ್ನೊಂದು ಗಂಟೆಲಿ ಫೋನ್ ತಂದು ಕೊಡ್ತೀನಿ ಇದೆಯಲ್ಲ, ಅಷ್ಟಕ್ಕೂ ತುಳಸಿ ಹತ್ರ ಇರೋ ಫೋನ್ನ ನೀನು ಹೇಗೆ ತರ್ತೀಯಾ? ಅದೆಲ್ಲ ನಾನು ನೋಡ್ಕೋತೀನಿ. ನೀನ್ ಹೋಗಿ ನಿನ್ ಕೆಲಸ ನೋಡ್ಕೋ. ಅಯ್ಯೋ, ಸ್ಟೋರೇಜ್ ಫುಲ್ ಆಗಿದೆಯಲ್ಲ. ಈ ವಿಡಿಯೋ ಎಲ್ಲ ಲ್ಯಾಪ್ಟಾಪ್ಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಫೋನಿಂದ ಡಿಲೀಟ್ ಮಾಡ್ತೀನಿ. ಆಗ ಸ್ಪೇಸ್ ಸಿಗುತ್ತೆ. ತುಳಸಿ, ಅಮ್ಮ ತುಳಸಿ. ಹೇಳಿ ಅತ್ಗೆ. ಇವತ್ತು ಅಡ್ಗೆ ಏನ್ ಮಾಡಿದ್ಯಮ್ಮ? ಆಲೂಗಡ್ಡೆ ಪಲ್ಯ, ಟೊಮ್ಯಾಟೊ ಗೊಜ್ಜು, ಸಾಂಬಾರ್ ಮಾಡಿದ್ದೀನಿ ಅತ್ಗೆ. ಆಹಾ, ಹೌದಾ? ಪಲ್ಯ ಅಂದ್ರೆ ಪಲ್ಲವಿಗೆ ಎಷ್ಟಿಷ್ಟನೋ. ಟೊಮ್ಯಾಟೊ ಗೊಜ್ಜಂದ್ರೆ ರಾಜಂಗೆ ತುಂಬಾನೇ ಇಷ್ಟ. ಸಾಂಬಾರ್ ಅಂದ್ರೆ ನಿನ್ನ ಅಣ್ಣಂಗೆ ಇಷ್ಟ ಅನ್ನೋ ವಿಷಯ ನಿನ್ಗೂ ಗೊತ್ತಲ್ಲ. ಅದ್ಮೂರನ್ನು ಸ್ವಲ್ಪ ಸ್ವಲ್ಪ ಕೊಡಮ್ಮ, ಅವ್ರಿಗೆ ಕೊಡ್ತೀನಿ, ತೃಪ್ತಿಯಿಂದ ತಿಂತಾರೆ. ಆಯ್ತು ಅತ್ಗೆ, ಕೊಡ್ತೀನಿ. ಹಾ, ಅರ್ಜೆಂಟ್ ಏನೂ ಇಲ್ಲ, ತಿನ್ನುವಾಗ ಕೊಟ್ರಾಯ್ತು. ನಿನ್ ಫೋನ್ ಒಂದ್ಸಲ ಕೊಡ್ತೀಯಾ? ಏನೋ ಸಡನ್ ಆಗಿ ನನ್ನ ಫೋನ್ ಕೆಲಸನೇ ಮಾಡ್ತಾ ಇಲ್ಲ. ನನ್ನ ಅಮ್ಮನ ಮನೆಯವ್ರ ಹತ್ರ ಒಂದ್ಸಲ ಮಾತಾಡ್ಬೇಕು ಅಂತ ಅನಿಸ್ತಿದೆ. ನಿನ್ ಫೋನ್ ಸ್ವಲ್ಪ ಕೊಡ್ತೀಯಾ ಅಂತ. ಫೋನಾ? ಯಾಕಮ್ಮ, ಚಾರ್ಜ್ ಇಲ್ವಾ? ಇದೆ ಅದ್ಕೆ. ಫೈಲ್ಸ್ನ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಒಂದು 5 ನಿಮಿಷ ಇಲ್ಲೇ ಇರಿ, ಕೊಡ್ತೀನಿ. ಪರವಾಗಿಲ್ಲಮ್ಮ, ಪರವಾಗಿಲ್ಲ. ಹೌದು ತುಳಸಿ, ದಿನ ಹೀಗೆ ಬಟ್ಟೆ ಒಗಿತಾ ಇರ್ತೀಯಲ್ಲ, ನಿಂಗೆ ಕೈ ನೋವು ಬರಲ್ವಾ? ಅಭ್ಯಾಸ ಆಗಿದೆ ಅದ್ಕೆ. ಏನೋ ಬಿಡಮ್ಮ, ಇಷ್ಟು ದಿನದಿಂದ ಮಾಡ್ತಿದ್ರು ನನಗಿನ್ನೂ ಅಭ್ಯಾಸನೇ ಆಗ್ಲಿಲ್ಲ. ಕೈಯೆಲ್ಲ ಯಾವಾಗ್ಲೂ ನೋವಾಗ್ತಾನೆ ಇರತ್ತೆ. ಹೇಗೂ ಈಗ ನೀನು ನಿಮ್ ಬಟ್ಟೆ ಒಗಿತೀಯಲ್ಲ, ನನ್ ಮಕ್ಳು ಬಟ್ಟೆನೂ ಇದೆ, 1-2 ಜೊತೆನೆ ಒಗಿದ್ ಕೊಡ್ತೀಯಾ? ಸರಿ ಅದ್ಕೆ. ಇರಮ್ಮ, ಬಟ್ಟೆ ತಂದ್ಕೊಡ್ತೀನಿ. ತಗೊಳ್ಳಮ್ಮ ಮಕ್ಳು ಬಟ್ಟೆ, ಇದನ್ನು ಒಗದ್ಕೊಡು. ಫೋನ್ ಕೆಲ್ಸ ಆಯ್ತೇನೋ ನೋಡಮ್ಮ ಒಂದ್ಸಲ. ಆಗಿದೆ ಅದ್ಕೆ. ಹಾ, ಅಮ್ಮನ ಮನೆಯವ್ರ ಜೊತೆಗೆ ಮಾತಾಡೋದಲ್ವಾ, ಸ್ವಲ್ಪ ಮಾತಾಡೋದಕ್ಕೆ ಲೇಟ್ ಆಗತ್ತೆ, ಪರವಾಗಿಲ್ವಾ? ಪರವಾಗಿಲ್ಲ ಅದ್ಕೆ. ಹಾ, ಥ್ಯಾಂಕ್ಸ್ ಅಮ್ಮ. ಈ ಫೋನಿಂದ ನನಗೆ ₹1,00,000 ಬರ್ತಿದೆ ಅಂತಾಯ್ತು. ನೀನು ಕೆಲಸ ಮಾಡ್ಕೊಳಮ್ಮ, ನಾನು ಫೋನ್ ಮಾತಾಡಿ ನಿನಗೆ ತಂದ್ಕೊಡ್ತೀನಿ. ಐಶ್ವರ್ಯ ಅಂದ್ರೆ ನೀವೇನಾ? ವನಜಾಕ್ಷಿ ಅಂದ್ರೆ ನೀನೇನಾ? ನಾನೇ ಅನ್ಕೊಂಡಿದ್ದೆ. 1 ಗಂಟೆಲಿ ಫೋನ್ ತಂದ್ಕೊಡ್ತೀನಿ ಅಂದಿರೋ ನಿನ್ ಕಾನ್ಫಿಡೆನ್ಸ್ ನೋಡಿ ನೀನ್ ಹೇಗಿರ್ತೀಯ ಅಂತ ಗೆಸ್ ಮಾಡಿದ್ದೆ. ನಾನು ಅನ್ಕೊಂಡ ಹಾಗೇನೇ ಇದೆಯಾ ನೀನು? ನೀವು ಮಾತ್ರ ನಾನು ಅನ್ಕೊಂಡಿದ್ದಕ್ಕಿಂತ ದೊಡ್ಡ ರೇಂಜಲ್ಲೇ ಇದ್ದೀರಾ.
ಆ ಫೋನ್ 5 ನಿಮಿಷ ತಂದ್ಕೊಟ್ರೆ ₹1,00,000 ಕೊಡ್ತೀನಿ ಅಂದಿದ್ ನಿಮ್ ಮಾತು ಕೇಳಿ ನೀವು ಹೇಗಿರ್ತೀರೋ ಅಂತ ನಾನು ಯೋಚನೆ ಮಾಡಿದ್ದೆ. ನಾನು ಯೋಚನೆ ಮಾಡಿದ್ದಕ್ಕಿಂತ ನಿಮ್ ರೇಂಜ್ ಇನ್ನೂ ಜಾಸ್ತಿನೇ ಇದೆ ಬಿಡಿ. ಸುಮ್ನೆ ₹1,00,000 ನಾನೇ ಒಪ್ಕೊಂಡೆ. 2-3 ಲಕ್ಷ ಕೇಳಿದ್ರೆ ಚೆನ್ನಾಗಿತ್ತು ಅನ್ಕೊಳ್ಳೋ ಹಾಗಿದೆ ನಿಮ್ ರೇಂಜು. ಆದ್ರೂ ಅಷ್ಟು ಹೈ ರೇಂಜ್ ಅಲ್ಲ ಬಿಡು ನಂದು. ₹1,00,000 ಅಷ್ಟೇ ಅಂತೀರಾ? ಈಗ ನಾವು ರೇಂಜ್ ವಿಷಯ ಮಾತಾಡೋಕ್ಕಲ್ಲ ಬಂದಿದ್ದು, ಫೋನ್ ವಿಷಯ ಮಾತಾಡೋದಿಕ್ಕೆ. ಸರಿ, ಆ ವಿಷಯನೇ ಮಾತಾಡೋಣ. ಇದೆ ಅಲ್ವಾ ನೀವು ಕೇಳಿದ ಫೋನು? ಹೌದು, ಇದೆ. ಆಹಾ, ಇದ್ರಲ್ಲಿ ನಿಮಗ್ ಬೇಕಾಗಿರೋದೇನು? ಅದು ನಿನಗೆ ಬೇಕಾಗಿಲ್ಲ. ನಿನಗೆ ಕೊಡ್ತೀನಿ ಅಂದಿದ್ದು ₹1,00,000 ಕೊಡ್ತೀನಿ. 5 ನಿಮಿಷ ಆ ಫೋನ್ ನನಗೆ ಕೊಡು ಸಾಕು. ನನ್ನ ಕೆಲಸ ಪೂರ್ತಿ ಆಗುತ್ತೆ. ಇಲ್ಲಿ ಕೊಡು. ಮೊದಲು ನೀವು ಆ ₹1,00,000 ಕೊಡಿ. ಏನು, ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ದುಡ್ಡಿನ ವಿಷಯದಲ್ಲಿ ನನ್ನನ್ನ ನಾನೇ ನಂಬಲ್ಲ. ಮುಖ ಮೂತಿ ತಿಳಿದಿರೋ ನಿಮ್ಮನ್ನ ಹೇಗೆ ನಂಬಲಿ ಹೇಳಿ? ತುಂಬಾ ಜಾಣೆ ನೀನು. ನೀವು ಮಾತ್ರ ತಡ್ಡಿನ ಏನು? ನೀವು ಕೂಡ ಜಾಣ್ರೆ, ಮಹಾಜಾಣೆ. ಮಹಾಜಾಣೆ ಆಗಿದ್ದಕ್ಕೆ 5 ನಿಮಿಷ ಈ ಫೋನ್ ಕೊಟ್ರೆ ₹1,00,000 ಕೊಡ್ತೀನಿ ಅಂತಿರೋದು. ಸಾಕು, ಡಿಸ್ಕಷನ್ ಸಾಕು. ತಗೋ ₹1,00,000. ನೋಡಿ, ಕರೆಕ್ಟಾಗಿ 5 ನಿಮಿಷಕ್ಕೆ ಮತ್ತೆ ಆ ಫೋನ್ ನಂಗೆ ಕೊಟ್ಬಿಡ್ಬೇಕು. ಕೆಲಸ ಮುಗಿದ್ರೆ ನಿಮಿಷದಲ್ಲೇ ಕೊಡ್ತೀನಿ. ತಗೋ ಫೋನ್. 5 ನಿಮಿಷ ಅಂತ ಹೇಳಿ 2.5 ನಿಮಿಷದಲ್ಲೇ ಕೊಟ್ಟಿದ್ದೀನಿ. ಅಂದ್ರೆ ಹೇಳಿದ ಟೈಮ್ಗಿಂತ ಅರ್ಧ ಟೈಮಲ್ಲೇ ವಾಪಸ್ ಕೊಟ್ಟಿದ್ದೀನಿ ಫೋನ್. ಅರ್ಧ ಟೈಮ್ಗೆ ವಾಪಸ್ ಕೊಟ್ನಲ್ಲ ಅಂತ ಹೇಳಿ ನನಗೆ ಕೊಟ್ಟಿರೋ ₹1,00,000 ಅರ್ಧ ವಾಪಸ್ ಕೊಡು ಅಂತ ಕೇಳಬೇಡಿ. ಒಂದ್ ವೇಳೆ ನೀವು ಕೇಳಿದ್ರು ನಾನು ಕೊಡಲ್ಲ ಬಿಡಿ. ನೀನ್ ಕೊಟ್ರು ಕೂಡ ನಾನು ತಗೊಳಲ್ಲ. ಎನಿವೇಸ್, ಫೋನ್ ತಂದು ನನಗೆ ತುಂಬ ಹೆಲ್ಪ್ ಮಾಡಿದ್ಯಾ. ಥ್ಯಾಂಕ್ ಯು ಸೋ ಮಚ್. ₹1,00,000 ಕೊಟ್ಟು ನೀವು ಕೂಡ ನನಗೆ ಹೆಲ್ಪ್ ಮಾಡಿದ್ದೀರಾ. ನಿಮಗೂ ಕೂಡ ಥ್ಯಾಂಕ್ ಯುನೇ. ಬರ್ತೀನಿ. ಸಾಕ್ಷಿನ ಪೂರ್ತಿಯಾಗಿ ಮಾಯ ಮಾಡಾಯ್ತು. ಇನ್ನು ನನಗೆ ಯಾವ ಸಮಸ್ಯೆನೂ ಇಲ್ಲ. ನಾನೀಗ ಆರಾಮಾಗಿರ್ಬೋದು. ಸಾಯಿ, ಏನ್ ವಂಜಾಕ್ಷಿ ಅದಕ್ಕೆ ಇನ್ನೂ ಫೋನ್ ತಂದು ಕೊಡ್ಲಿಲ್ವಲ್ಲ? ಫೋನ್ ತಗೊಂಡಿರೋದನ್ನೇ ಮರ್ತ್ಬಿಟ್ರೇನೋ. ಅದಕ್ಕೆ ಏನಮ್ಮ? ವಂಜಾಕ್ಷಿ ಅದಕ್ಕೆ ಇಲ್ವಾ? ತರಕಾರಿ ತರದಕ್ಕೆ ಹೋಗಿರ್ಬೇಕು. ಹೌದಾ? ನಿಮ್ಮವ್ರಿಗೆ ಯಾರಿಗೋ ಫೋನ್ ಮಾಡ್ಬೇಕು ಅಂತ ಹೇಳಿ ನನ್ನ ಫೋನ್ ತಗೊಂಡ್ ಬಂದ್ರು. ಆ ಫೋನಲ್ಲೇ ಮಾತಾಡ್ತಾ ಹಾಗೆ ಹೋಗಿರ್ಬೇಕು. ಬರ್ತಾಳಮ್ಮ, ಸ್ವಲ್ಪ ಹೊತ್ತಲ್ಲಿ ಬರ್ತಾಳೆ. ನಿನ್ ಫೋನು ಎಲ್ಲೂ ಹೋಗಲ್ಲ. ಛೆ, ಫೋನ್ ಎಲ್ಲೋ ಹೋಗತ್ತೆ ಅಂತಲ್ಲ ನಾನು ಹೇಳಿದ್ದು. ಅಲ್ಲೋಡು, ಅಕ್ಕ ಬಂದೇ ಬಿಟ್ಲು. ಆಹಾ, ಸರಿ ಇಡ್ತೀನಮ್ಮ. ನನ್ನ ಅಮ್ಮನ ಹತ್ರ ಫೋನಲ್ಲಿ ಮಾತಾಡಿದಕ್ಕೆ ಅವ್ರ ನಂಬರ್ ಇದ್ರಲ್ಲಿರತ್ತೆ. ತುಳಸಿಗೆ ಯಾವ ಅನುಮಾನ ಬರಲ್ಲ. ತಗೋ ತುಳಸಿ ನಿನ್ ಫೋನು. ಸಾರಿನಮ್ಮ, ಫೋನಲ್ಲಿ ಮಾತಾಡ್ತಾ ಹಾಗೆ ಹೋಗ್ಬಿಟ್ಟೆ. ಪರವಾಗಿಲ್ಲ ಅದಕ್ಕೆ. ಈಗೇನಾಯ್ತು ಹೇಳಿ. ಬರ್ತೀನಿ. ಸರಿನಮ್ಮ.
ಅಕ್ಕ ಕೆಲಸ ಆಯ್ತಾ? ಈ ವನಜಾಕ್ಷಿ ಹೋದ್ರೆ ಕೆಲ್ಸ ಆಗದೆ ಹೇಗಿರತ್ತೋ? ದುಡ್ಡು ಕೊಟ್ರಾ? ಕೊಡದೆ ಇದ್ರೆ ಬಿಡ್ತೀನಾ? ಮತ್ತೀಗ ಆ ದುಡ್ಡಲ್ಲಿ ನನ್ನ ಪಾಲು? ಆ ಅರ್ಧ ಪಾಲು ನಿಂದೆ ಅಲ್ವೇನೋ? ಥ್ಯಾಂಕ್ಸ್ ಅಕ್ಕ. ನನ್ನ 50,000 ನನ್ಗೆ ಕೊಡು. ಏನ್ ಕೊಡೋದು? ನೀನೇ ನನ್ಗೆ 10,000 ಕೊಡ್ಬೇಕು. ನಾನು ನಿನಗೆ 10,000 ಕೊಡ್ಬೇಕಾ? ಅವತ್ತು ನಾನ್ ನಿನ್ಗೆ 50,000 ಸಾಲ ಕೊಟ್ನಲ್ಲ? ಹೌದು. ಆ ಸಾಲ 50,000ಕ್ಕೆ ಈಗ ನಿನಗ್ ಕೊಡ್ಬೇಕಾಗಿರೋ 50,000ಕ್ಕೆ ಸರಿ ಹೋಯ್ತು. ಮತ್ತೆ ಆ 50,000ಕ್ಕೆ ನೀನ್ ಬಡ್ಡಿ ಕೊಡ್ಬೇಕಲ್ಲ, ಆ ಬಡ್ಡಿ 10,000. ಅದನ್ನ ಬೇಗ ಕೊಟ್ಬಿಡು. ಇದೇನು? ನಾನು ಫೈಲ್ಸ್ ಬ್ಯಾಕಪ್ ಹಾಕೊಂಡು ಡಿಲೀಟ್ ಮಾಡಲಿಲ್ಲ. ಹೇಗ್ ಡಿಲೀಟ್ ಆಯ್ತು? ಅಬ್ಬಾ, ಇಲ್ಲಿದೆ. ನಿನ್ನಿಂದ ಇಂಥ ಪರಿಸ್ಥಿತಿ ಬಂದಿದ್ದು ಅಂತ ಗೊತ್ತಾದ್ರೆ ನಿನ್ ಜುಟ್ಟು ಹಿಡಿದು ಹೊರಗಡೆಗೆ ಬಿಸಾಕ್ತಾರೆ. ನೀನ್ ಮಾಡಿರೋ ಮೋಸ ಕುತಂತ್ರಗಳು ಮಮ್ಮಿಗೆ ಗೊತ್ತಾದ್ರೆ ಜೀವನ ಪೂರ್ತಿ ನಿನ್ನ ಕ್ಷಮಿಸಲ್ಲ, ಮತ್ತೆ ಮನೆಯೊಳಗೆ ಕಾಲಿಡಕ್ಕೂ ಬಿಡಲ್ಲ ನಿನಗೆ. ಎಸ್, ಅಖಿಲ್ ಹೇಳಿದ ಹಾಗೆ ನನ್ನ ತಪ್ಪೇನಾದರೂ ಹೊರಗೆ ಬಂದಿದ್ರೆ ಇವ್ರು ನನ್ನ ಕ್ಷಮಿಸ್ತಿರ್ಲಿಲ್ಲ. ಒಳ್ಳೆಯವಳಾಗು, ಇಲ್ದೇ ಇದ್ರೆ ನಿನ್ ಭವಿಷ್ಯ ತುಂಬಾ ದಾರುಣವಾಗಿರತ್ತೆ. ಶ್ಯಾಮ ಹೇಳಿದ ಹಾಗೆ ನನ್ನ ಭವಿಷ್ಯ ತುಂಬ ಕೆಟ್ಟದಾಗಿರುತ್ತೆ. ನನಗೆ ಆ ಪರಿಸ್ಥಿತಿ ಬರಬಾರ್ದು ಅಂದರೆ, ಅಖಿಲ್ ಅವರು ನನ್ನ ಬಗ್ಗೆ ಅತ್ತೆಗೆ ಹೇಳಬಾರ್ದು ಅಂದರೆ ಏನು ಮಾಡಲಿ? ಎಸ್, ಮನೆ ಬದಲಾಯಿಸ್ಬೇಕು. ಅರ್ಜೆಂಟಾಗಿ ಈ ಮನೆ ಬದಲಾಯಿಸ್ಬೇಕು. ನಾವು ಯಾವ ಏರಿಯಾಲಿರ್ತೀವಿ ಅಂತ ಅಖಿಲಿಗೆ ಯಾವತ್ತೂ ಗೊತ್ತಾಗಬಾರ್ದು. ಹಾಗೆ ಮಾಡಿದ್ರೆ ಅವ್ರ ಅತ್ತೆನ ಮೀಟ್ ಆಗಲ್ಲ, ನನ್ನ ಬಗ್ಗೆ ಹೇಳಲ್ಲ. ಆದರೆ ಈಗಿಂದೀಗಲೇ ಮನೆ ಬದಲಾಯಿಸ್ಬೇಕು ಅಂದರೆ ಅತ್ತೆ ಒಪ್ಕೋತಾರ? ತಲೆಮಾರಿಂದ ಇರೋ ಈ ಮನೆ ಬದಲಾಯಿಸೋದಕ್ಕೆ ಖಂಡಿತ ಅತ್ತೆ ಒಪ್ಕೊಳ್ಳೋದಿಲ್ಲ. ಆದರೆ ಹೀಗೆ ಒಪ್ಸೋದು? ರಾಧಿಕನ್ ಅಣ್ಣ ಆ್ಯಕ್ಟ್ ಮಾಡ್ತಾನೆ ಅಲ್ವಾ? ಅವನಿಗೆ ಒಳ್ಳೆ ಗೆಟಪ್ ಹಾಕ್ಸಿ ಅವ್ರ ಹತ್ರ ಭವಿಷ್ಯನ ಹೇಳಿಸ್ದೆ ಅನ್ಕೋ, ಹೆದರ್ಕೋತಾರೆ. ಅವರೇನೆ ಮನಿ ಚೇಂಜ್ ಮಾಡ್ತಾರೆ. ಎಸ್, ಏನು ನಮ್ಮ ಆಕ್ಟರ್ ಇನ್ನೂ ಸೀನಿಗೆ ಎಂಟ್ರಿನೇ ಕೊಟ್ಟಿಲ್ಲ. ಹಾಂ, ಹರ ಹರ ಮಹಾದೇವ ಶಂಭೋ ಶಂಕರ, ಹರ ಹರ ಮಹಾದೇವ ಶಂಭೋ ಶಂಕರ. ಗೆಟಪ್ ಚೆನ್ನಾಗಿ ಸೂಟ್ ಆಗ್ತಿದೆ. ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಮಾಡಿದ್ರೆ ನನ್ನ ಪ್ಲಾನ್ ವರ್ಕೌಟ್ ಆಗುತ್ತೆ. ಹರ ಹರ ಮಹಾದೇವ ಶಂಭೋ ಶಂಕರ. ಅತ್ತೆ, ಟ್ಯಾಬ್ಲೆಟ್ಸ್ ತಗೊಳ್ಳಿ.
ಅಮ್ಮ ವೈದೇಹಿ, ಹೋಗಿ ಭಿಕ್ಷೆ ಹಾಕಮ್ಮ. ಸರಿ ಅತ್ತೆ. ಯಾಕೆ ಸ್ವಾಮಿ ಹೀಗೆ ನೋಡ್ತೀರಿ? ಭಿಕ್ಷೆ ತಗೊಳ್ಳಿ. ಆ ಶಿವಯ್ಯ ನನ್ನ ಪ್ರಾಣ ಭಿಕ್ಷೆ ಕೇಳ್ಬೇಕಾಗಿರೋ ನೀವು ಈ ಶಿವಯ್ಯಂಗೆ ಭಿಕ್ಷೆ ಕೊಡಕ್ ಬರ್ತೀರಾ? ಪರವಾಗಿಲ್ವೇ, ಪರ್ಫಾರ್ಮೆನ್ಸ್ ಚೆನ್ನಾಗೇ ಮಾಡ್ತಿದ್ದಾನೆ. ಪ್ರಾಣ ಭಿಕ್ಷೆ ಕೇಳೋದಂದ್ರೆ ಏನು ಸ್ವಾಮಿ? ಆ ವಿಷಯವನ್ನ ಹೇಳ್ಬೇಕಾಗಿದ್ದು ನಿನಗಲ್ಲ, ಈ ಮನೆ ಯಜಮಾನಿನ ಕರೆ. ಅತ್ತೆ, ಅತ್ತೆ, ಏನ್ ಸ್ವಾಮಿ ಹಾಗೆ ನೋಡ್ತಾ ಇದ್ದೀರಾ? ನಿನ್ ಹಣೆ ಕನ್ನಡಿಯಾಗಿ ಗತನ ವರ್ತಮಾನದಲ್ಲಿ ತೋರಿಸಿ ನಿನ್ ಭವಿಷ್ಯನ ನಿನ್ ಹಣೆ ಮೇಲೆ ರಾಚೋ ಹಾಗೆ ತೋರಿಸ್ತಾ ಇದೆ. ಇದೇನು ಅರ್ಥನೇ ಇಲ್ದೆ ಏನೇನೋ ಹೇಳ್ತಿದ್ದಾನೆ. ನೀವೇನ್ ಮಾತಾಡ್ತಿದ್ದೀರೋ ನಮ್ಗೆ ಅರ್ಥ ಆಗ್ತಿಲ್ಲ ಸ್ವಾಮಿ. ಅರ್ಥ ಆಗೋ ಹಾಗೆ ಹೇಳ್ತೀನಿ. ನಿನ್ನ ಅರ್ಶಿಣ ಕುಂಕುಮಕ್ಕೆ ಶಕ್ತಿನೇ ಹೋಗಿದೆ ಅಲ್ವಾ? ಕಳೆಯಾಗಿ ನಿನ್ ಕತ್ತಿನ ಸುತ್ತ ಮೆರೆಯೋ ನಿನ್ ಮಂಗಳಸೂತ್ರ ಈಗ ಕತ್ತನ್ನೇ ಬಿಗಿತಿದೆಯಲ್ವಾ? ಹೌದು ಸ್ವಾಮಿ, ಅವರು ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದಾರೆ. ಹಾಸಿಗೆ ಹಿಡ್ದಿರೋ ಅವರು ಮತ್ತೆ ಮಾಮೂಲಾಗಿ ಓಡಾಡ್ಬೇಕು ಅಂದ್ರೆ ನಿಂತ ಮೆಟ್ಲಲ್ಲೇ ನೀವು ಈ ಮನೆ ಖಾಲಿ ಮಾಡಿ ಹೊರಟೋಗಿ. ಮನೆ ಖಾಲಿ ಮಾಡಿ ಹೊರಟೋಗ್ಬೇಕಾ? ಹೌದು, ತಕ್ಷಣ ಈ ಮನೆನ ಖಾಲಿ ಮಾಡಿ ನೀವು ಹೊರಟೋಗ್ಬೇಕು. ಅಂದ್ರೆ ಈ ಮನೆ ವಾಸ್ತು ಚೆನ್ನಾಗಿಲ್ವಾ ಸ್ವಾಮಿ? ಗ್ರಹ ಬಲ ಎರಡು ಬದಲಾಗಿದ್ರೇನೆ ಆ ಮನುಷ್ಯ ಆಯುರಾರೋಗ್ಯದಿಂದ ಸಾಕಷ್ಟು ಕಾಲ ಚೆನ್ನಾಗಿರ್ತಾರೆ. ಗ್ರಹ ಬಲ ಆಗ್ಲಿ ಯಾವ್ದಾದ್ರೂ ಒಂದು ಬಲಹೀನ ಆದ್ರೂ ಅವರಿಗೆ ಆಯುಷ್ ತೀರ್ ಹೋಗುತ್ತೆ. ಆಯುಷ್ ಅಂದ್ರೇನು? ತೀರ್ ಹೋಗೋದು ಅಂದ್ರೇನು? ಏನ್ ಹೇಳ್ತಿದ್ದೀರಾ ನೀವು? ನಿಜ ಹೇಳ್ತಾ ಇದ್ದೀನಿ, ಮುಂದಾಗೋ ದೊಡ್ಡ ಸತ್ಯನ ಹೇಳ್ತಾ ಇದ್ದೀನಿ. ಅತ್ತೆ, ಇವರಂತ ಮಾತನ್ನೆಲ್ಲ ನಂಬೇಡಿ ನೀವು. ಬಾಯಿಗೆ ಬಂದಾಗ ಏನೇನೋ ಮಾತಾಡ್ತಿದ್ದಾರೆ. ಬಾಯಿಗೆ ಬಂದಿದ್ದಲ್ಲ ನಾನು ಹೇಳಿದ್ದು. ಅವ್ರ ಹಣೆ ಮೇಲೆ ಬರ್ದಿರೋದನ್ನ ಮಾತ್ರ ಹೇಳ್ತಾ ಇದ್ದೀನಿ ನಾನು. ನಡೆದಿರೋದೆಲ್ಲ ಅವರು ಕರೆಕ್ಟಾಗಿ ಹೇಳಿದ್ದಾರೆ ಐಶ್ವರ್ಯ. ಹೌದಾ? ನಡೆದಿದ್ದೆಲ್ಲ ಕರೆಕ್ಟಾಗಿ ಹೇಳಿದ್ರಾ? ಅಂದ್ರೆ ಇವ್ರು ಹೇಳೋದೆಲ್ಲ ಹಾಗೆ ನಡೆಯುತ್ತೆ ಅಂತಾಯ್ತು? ಖಂಡಿತ ಇದು ನಡೆದೇ ನಡೆಯುತ್ತೆ.
ನೀವು ಈಗಲೇ ಈ ಮನೆ ಖಾಲಿ ಮಾಡ್ಕೊಂಡು ಹೋಗದೆ ಇದ್ರೆ ಈ ಮನೆಯಲ್ಲಿರೋ ಹಿರಿ ಜೀವಕ್ಕೆ ಖಂಡಿತವಾಗಿಯೂ ಅಪಾಯ ಕಾದಿದೆ. ಕನಿಷ್ಠ 6 ತಿಂಗಳಾದ್ರೂ ಈ ಮನೆಯಿಂದ ನೀವು ದೂರ ಇಲ್ಲದೆ ಇದ್ರೆ ಯಮಗಂಡ ತಪ್ಪಲ್ಲ. ಅಮಾವಾಸ್ಯೆ ಒಳಗೆ ಮನೆ ಬದಲಾಯಿಸಿ 6 ತಿಂಗಳು ತನಕ ಈ ಮನೆ ಕಡೆ ಸುಳಿಬೇಡಿ. ಯಮಗಂಡದಿಂದ ತಪ್ಪಿಸ್ಕೊಳ್ಳಿ. ಕ್ಷಮಿಸಿ ಅಮ್ಮ, ಯಮಗಂಡ ಇರೋ ಮನೆಯಲ್ಲಿ ಭಿಕ್ಷೆ ಸ್ವೀಕರಿಸಿ. ನಮ್ಗೆ ಅಭ್ಯಾಸ ಇಲ್ಲ. ಹರ ಹರ ಮಹಾದೇವ ಶಂಭೋ ಶಂಕರ.